ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಹಾಗೂ ಉಪನದಿಗಳಿಗೆ ಜೀವಕಳೆ ಬಂದಿದೆ. ನಿರಂತರ ಮಳೆಯಿಂದಾಗಿ 4 ದಿನದಲ್ಲಿ 4 ಅಡಿಯಷ್ಟು ನೀರು ಹೆಚ್ಚಾಗಿರುವಂಥದ್ದು. ಕೃಷ್ಣಾ ನದಿಯಲ್ಲಿ 4 ಅಡಿಯಷ್ಟು ನೀರು ಏರಿಕೆಯಾಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಹರಿದು ಹೋಗುವಂತಹ ಕೃಷ್ಣಾ ನದಿ ನಿರಂತರ ಮಳೆಯಿಂದಾಗಿ 4 ದಿನದಲ್ಲಿ 4 ಅಡಿ ಏರಿಕೆ ಕಂಡಿದೆ. ನೀರಿನ ಮಟ್ಟ ಯಡೂರ ಗ್ರಾಮದ ಕೆಳಹಂತದ ಸೇತುವೆ ಮುಳುಗಲು ಇನ್ನು 2 ಅಡಿ ಮಾತ್ರ ಬಾಕಿ ಇರುವಂಥದ್ದು. ನೀರು ಏರಿಕೆ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಲ್ಲಿ ಸಂತಸ ಮೂಡಿದೆ. ಹೆಚ್ಚುವರಿ ನೀರು ಹರಿತು ಅಂತಂದ್ರೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗುತ್ತೆ. ಸದ್ಯಕ್ಕೆ ನದಿ ಪಾತ್ರದಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದ್ದು ಯಡೂರ ಗ್ರಾಮದ ಕೆಳಹಂತದ ಸೇತುವೆ ಮುಳುಗುವುದಕ್ಕೆ 2 ಅಡಿ ಮಾತ್ರ ಬಾಕಿ ಇರುವಂಥದ್ದು. ಹಾಗಾಗಿ ಸಹಜವಾಗಿಯೇ ನದಿ ಪಾತ್ರದಲ್ಲಿ ಇರುವಂತಹ ಜನರಲ್ಲಿ ಸಂತಸ ಮೂಡಿದೆ. ಮುಂಗಾರು ಪೂರ್ವ ಮಳೆಯಿಂದಾಗಿ 4 ದಿನದಲ್ಲಿ ಕೃಷ್ಣಾ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ ಕೃಷ್ಣಾ ನದಿ ಹರಿದು ಹೋಗುವಂತಹ ಭಾಗದಲ್ಲಿ ನೀರಿನ ಮಟ್ಟ ಕೂಡ ಏರಿಕೆಯಾಗಿದ್ದು ಅಲ್ಲಿ ಯಡೂರ ಅನ್ನುವಂಥ ಒಂದು ಗ್ರಾಮ ಇದೆ. ಯಡೂರ ಅನ್ನುವಂಥ ಒಂದು ಗ್ರಾಮ, ಆ ಗ್ರಾಮದ ಕೆಳಹಂತದ ಸೇತುವೆ ಮುಳುಗುವುದಕ್ಕೆ 2 ಅಡಿ ಮಾತ್ರ ಬಾಕಿ ಇರುವಂಥದ್ದು. ಸೊ ಹಾಗಾಗಿ ಇದು ನದಿಯಲ್ಲಿ ನೀರು ಏರಿಕೆ ಆಗ್ತಾ ಇರೋದ್ರಿಂದಾಗಿ, ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದ್ರಿಂದಾಗಿ ಸಹಜವಾಗಿಯೇ ನದಿ ಪಾತ್ರದ ಜನರಲ್ಲಿ ಸಂತಸ ಮೂಡಿದೆ.